ಆನೆಕಾಲು ರೋಗ ನಿವಾರಣೆಗೆ ಸಾಮೂಹಿಕ ಔಷಧ ಸೇವನೆ ಕಾರ್ಯಕ್ರಮದ ತರಬೇತಿಗೆ ಸ್ವಾಗತ. ಸಾಮೂಹಿಕ ಔಷಧ ಸೇವನೆಯಲ್ಲಿ 3 ತರಹದ ಗುಳಿಗೆಗಳ ಚಿಕಿತ್ಸೆ ಅಂದರೆ ಡಿಇಸಿ, ಆಲ್ಬೆಂಡಜೋಲ್ ಮತ್ತು ಐವರ್ಮೆಕ್ಟಿನ್ ಗುಳಿಗೆಗಳನ್ನು ಸೇವಿಸುವುದರ ಮೂಲಕ ಆನೆಕಾಲು ರೋಗ ಬಾರದಂತೆ ಸುರಕ್ಷಿತ ವಿಧಾನದಿಂದ ತಡೆಗಟ್ಟಲು ಅರ್ಹ ವ್ಯಕ್ತಿಗಳಿಗೆ ಪ್ರೇರೇಪಿಸುವುದು. ಇದರಿಂದ ನಿಮ್ಮ ಪ್ರದೇಶದಲ್ಲಿ ಆನೆಕಾಲು ರೋಗವನ್ನು ನಿವಾರಣೆ ಮಾಡಬಹುದು. ನಿಮಗಿದು ಗೊತ್ತಿದೆಯೇ? ಆನೆಕಾಲು ರೋಗ ಸೊಳ್ಳೆ ಕಚ್ಚುವಿಕೆಯಿಂದ ಹರಡುತ್ತದೆ. ಲಿಂಫೆಡಿಮಾ ಅಂದರೆ ಆನೆಕಾಲು ಮತ್ತು ಹೈಡ್ರೋಸಿಲ್ ರೋಗದ ಮುಖ್ಯ ಲಕ್ಷಣಗಳು. ಸರ್, ನಾವು ಎಲ್ರಿಗೂ ತಿಳಿ ಹೇಳ್ತೀವಿ, ಕೆಲವರು ಸೇವಿಸೋದಿಲ್ಲ. ಆಗ ನಾವೇನ್ ಮಾಡ್ಬೇಕು? ನಾವು ಎಂಡಿಯ ಬಗ್ಗೆ ತಿಳಿಸಿ ಹೇಳಬೇಕು. ತಮ್ಮ ಸಮ್ಮುಖದಲ್ಲೇ ಸೇವನೆ ಮಾಡಬೇಕು. ಆ ಮನೆಯಲ್ಲಿ ಯಾರೇ ಅರ್ಹ ವ್ಯಕ್ತಿಗಳಿದ್ದಲ್ಲಿ ಅವರೆಲ್ಲರಿಗೂ ವಯಸ್ಸು ಹಾಗೂ ಎತ್ತರಕ್ಕೆ ಅನುಗುಣವಾಗಿ ತ್ರಿವಳಿ ಗುಳಿಗೆಗಳನ್ನು ನೀಡಬೇಕು. ಸರ್, ಆ ಮನೆಯಲ್ಲಿ ಯಾರು ಇಲ್ದಿದ್ದಲ್ಲಿ ಅಂತವ್ರಿಗೆ ಏನ್ ಮಾಡ್ಬೇಕು? ನೀವು ನಿಮ್ಮ ಪ್ರದೇಶಕ್ಕೆ ಭೇಟಿ ನೀಡಿದಾಗ ಅರ್ಹ ವ್ಯಕ್ತಿ ಸಿಗದಿದ್ದಲ್ಲಿ ಅವರ ಬಗ್ಗೆ ಪತ್ತೆ ಹಚ್ಚಿ. ಅವರು ಯಾವಾಗ ಎಲ್ಲಿ ಸಿಗುತ್ತಾರೆ ತಿಳಿದು ಮತ್ತೆ ಅವರನ್ನು ಭೇಟಿ ಮಾಡಿ. ನೆನಪಿಡಿ, 2 ವರ್ಷದ ಒಳಗಿನ ಮಕ್ಕಳು, ಗರ್ಭಿಣಿ ಮಹಿಳೆಯರು ಹಾಗೂ ಗಂಭೀರ ಸ್ವರೂಪದ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ಆನೆಕಾಲು ರೋಗ ನಿವಾರಣಾ ಗುಳಿಗೆಗಳನ್ನು ನೀಡಬಾರದು ಮತ್ತು ಐವರ್ಮೆಕ್ಟಿನ್ ಗುಳಿಗೆಗಳನ್ನು 5 ವರ್ಷದ ಒಳಗಿನ ಮಕ್ಕಳಿಗೆ ನೀಡುವಂತಿಲ್ಲ. ಎಂಡಿಎ ಗುಳಿಗೆಗಳನ್ನು ನೀಡಲು ಚಾರ್ಟ್ ಅನ್ನು ಅನುಸರಿಸಿ. 2 ವರ್ಷದ ಒಳಗಿನ ಮಕ್ಕಳಿಗೆ ಆನೆಕಾಲು ರೋಗ ನಿವಾರಣಾ ಗುಳಿಗೆಗಳನ್ನು ನೀಡುವಂತಿಲ್ಲ. 2 ರಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ 1 ಗುಳಿಗೆ ಡಿಇಸಿ, 1 ಗುಳಿಗೆ ಆಲ್ಬೆಂಡಜೋಲ್ ನೀಡಬೇಕು. 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ 2 ಗುಳಿಗೆ ಡಿಇಸಿ, 1 ಗುಳಿಗೆ ಆಲ್ಬೆಂಡಜೋಲ್ ನೀಡಬೇಕು. 15 ವರ್ಷ ವಯಸ್ಸು ಮೇಲ್ಪಟ್ಟವರಿಗೆ 3 ಗುಳಿಗೆ ಡಿಇಸಿ, 1 ಗುಳಿಗೆ ಆಲ್ಬೆಂಡಜೋಲ್ ನೀಡಬೇಕು. ಐವರ್ಮೆಕ್ಟಿನ್ ಗುಳಿಗೆಗಳನ್ನು ವ್ಯಕ್ತಿಯ ಎತ್ತರಕ್ಕೆ ಅನುಗುಣವಾಗಿ ನೀಡುವುದು. ಇದರಂತೆ ಡೋಸ್ಪೋಲ್ ಚಾರ್ಟ್ ಅನುಸರಿಸಿ. ನೆನಪಿರಲಿ, 5 ವರ್ಷದ ಒಳಗಿನ ಮಕ್ಕಳಿಗೆ ಐವರ್ಮೆಕ್ಟಿನ್ ಗುಳಿಗೆಗಳನ್ನು ನೀಡುವಂತಿಲ್ಲ. ಐವರ್ಮೆಕ್ಟಿನ್ ಗುಳಿಗೆಗಳನ್ನು ನೀಡಲು ಈ ಚಾರ್ಟ್ ಅನ್ನು ಅನುಸರಿಸಿ. ಡೋಸ್ಪೋಲ್ನಿಂದ ವ್ಯಕ್ತಿಯ ಎತ್ತರವನ್ನು ಅಳೆಯುತ್ತೇವೆ. ಒಂದು ವೇಳೆ 90 ಸೆಂಟಿಮೀಟರ್ಗಿಂತ ಕಡಿಮೆ ಅಳತಿರುವ ವ್ಯಕ್ತಿಗಳಿಗೆ ಐವರ್ಮೆಕ್ಟಿನ್ ಗುಳಿಗೆಗಳನ್ನು ನೀಡುವಂತಿಲ್ಲ. 90 ರಿಂದ 120 ಸೆಂಟಿಮೀಟರ್ ಒಳಗೆ ಎತ್ತರವಿದ್ದಲ್ಲಿ 1 ಗುಳಿಗೆ ನೀಡಬೇಕು. 120 ರಿಂದ 140 ಸೆಂಟಿಮೀಟರ್ ಒಳಗೆ ಎತ್ತರವಿದ್ದಲ್ಲಿ 2 ಗುಳಿಗೆ ನೀಡಬೇಕು. 140 ರಿಂದ 158 ಸೆಂಟಿಮೀಟರ್ ಒಳಗೆ ಎತ್ತರವಿದ್ದರೆ 3 ಗುಳಿಗೆ ನೀಡಬೇಕು. 159 ಸೆಂಟಿಮೀಟರ್ಗಿಂತ ಅಧಿಕ ಎತ್ತರವಿದ್ದಲ್ಲಿ 4 ಗುಳಿಗೆ ನೀಡಬೇಕು. ನೆನಪಿರಲಿ, ಎಲ್ಲಾ ಗುಳಿಗೆಗಳನ್ನು ಒಂದೇ ಬಾರಿ ಸೇವಿಸಬೇಕು. ಸರ್, ನಾವು ತಿಳುವಳಿಕೆ ಹೇಳಿದ್ರೂ ಸಹ ಕೆಲವು ಜನರು ಗುಳಿಗೆಗಳನ್ನು ಸೇವಿಸಲು ನಿರಾಕರಿಸಿದ್ರೆ ಏನ್ ಮಾಡ್ಬೇಕು? ನೋಂದಣಿ ಪುಸ್ತಕದಲ್ಲಿ ನಮೂದಿಸಬೇಕು ಮತ್ತು ಮಾತು ಕೇಳದಿದ್ದಲ್ಲಿ ನಿಮ್ಮ ಪ್ರದೇಶದ ಗಣ್ಯ ವ್ಯಕ್ತಿ, ಪಂಚಾಯಿತಿ ಸದಸ್ಯರು, ಬೇರೆ ಪ್ರಮುಖ ವ್ಯಕ್ತಿ ಅಥವಾ ಮೇಲ್ವಿಚಾರಕರ ಸಹಾಯ ಪಡೆಯಿರಿ. ಎಲ್ಲ ಆಶಾರವರು ಮೇಲ್ವಿಚಾರಕರ ಜೊತೆ ತಮ್ಮ ಪ್ರದೇಶದ ಮೈಕ್ರೋಪ್ಲಾನ್ ಅನ್ನು ಎಂಡಿಎ ಕಾರ್ಯಕ್ರಮದ ಮುಂಚಿತವಾಗಿ ಸಿದ್ಧಪಡಿಸಿಕೊಂಡಿರಬೇಕು. ಎಂಡಿಎ ಕಾರ್ಯಕ್ರಮದಲ್ಲಿ ಮೈಕ್ರೋಪ್ಲಾನ್ ಪ್ರಕಾರ ಕೆಲಸ ನಿರ್ವಹಿಸಬೇಕು. ಈ ನಮೂನೆಯು ಎಲ್ಲಾ ಮಾಹಿತಿಯನ್ನು ಒಳಗೊಂಡಿದೆ. ಹೇಗೆಂದರೆ ಕಾರ್ಯಕ್ಷೇತ್ರದ ಹೆಸರು, 2 ಔಷಧಿ ವಿತರಕರ ಹೆಸರು, ಮೇಲ್ವಿಚಾರಕರ ಹೆಸರು, ಕೆಲಸ ನಿರ್ವಹಿಸುತ್ತಿರುವ ತಂಡದ ಸಂಖ್ಯೆ, ಹೆಸರು, ಆ ದಿನ ಎಷ್ಟು ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ, ಮೊದಲನೇ ಹಾಗೂ ಕೊನೆಯ ಮನೆಯ ಮುಖ್ಯಸ್ಥನ ಹೆಸರು ಮತ್ತು ಸ್ಥಳೀಯ ಪ್ರಭಾವಿ ಗಣ್ಯ ವ್ಯಕ್ತಿಯ ಹೆಸರು. ಬನ್ನಿ, ಕುಟುಂಬದ ಸದಸ್ಯರ ನೋಂದಣಿ ಪುಸ್ತಕದಲ್ಲಿ ಬರೆಯುವ ಪ್ರಯತ್ನ ಮಾಡೋಣ. ಇದು ತುಂಬಾ ಅವಶ್ಯಕವಾಗಿದೆ. ತಾವು ತಮ್ಮ ನಿರ್ದಿಷ್ಟ ಪ್ರದೇಶದಲ್ಲಿನ ಎಲ್ಲ ಕುಟುಂಬ ಸದಸ್ಯರ ವಿವರದ ಮಾಹಿತಿಯನ್ನು ನಮೂದಿಸಬೇಕು ಹಾಗೂ ಎಲ್ಲ ಕಾಲಂಗಳನ್ನು ತುಂಬಬೇಕು. ಉದಾಹರಣೆಗೆ, ಒಂದು ಮನೆಯಲ್ಲಿ 6 ಜನರಿರುತ್ತಾರೆ. ನಾವು ನೋಂದಣಿ ಪುಸ್ತಕದಲ್ಲಿ ಈ ರೀತಿ ನಮೂದಿಸಬೇಕು. ಮನೆಯ ಮುಖ್ಯಸ್ಥನ ಹೆಸರು ರಾಜೇಂದ್ರ, ವಯಸ್ಸು 45 ವರ್ಷ. ಅವರು ಮನೆಯಲ್ಲಿ ಇರುವುದಿಲ್ಲ. ಗುಳಿಗೆಗಳನ್ನು ಸೇವಿಸದೇ ಇರುವ ಕಾರಣ ಕಾಲಂನಲ್ಲಿ ಕೋಡ್ ಎ ಎಂದು ನಮೂದಿಸಿ. ಎ ಅಂದರೆ ಗೈರು. ಇನ್ನೊಬ್ಬ ಸದಸ್ಯೆ ರಾಜೇಂದ್ರನ ಪತ್ನಿ ತಾರಾ, ವಯಸ್ಸು 38 ವರ್ಷ. ಅವರು ಮನೆಯಲ್ಲಿ ಹಾಜರಿರುತ್ತಾರೆ. ವಯಸ್ಸಿನ ಅನುಸಾರ 3 ಗುಳಿಗೆ ಡಿಇಸಿ, 1 ಗುಳಿಗೆ ಆಲ್ಬೆಂಡಜೋಲ್ ನೀಡಬೇಕು.
ಡೋಸ್ಪೋಲ್ ಅಳತೆಯ ಪ್ರಕಾರ ಅವರ ಎತ್ತರ 150 ಸೆಂಟಿಮೀಟರ್. ಇವರಿಗೆ 3 ಗುಳಿಗೆ ಐವರ್ಮೆಕ್ಟಿನ್ ನೀಡಬೇಕು. ಸೇವಿಸಿದ ದಿನಾಂಕ ಹಾಗೂ ತಮ್ಮ ಸಮ್ಮುಖದಲ್ಲಿಯೇ ಸೇವಿಸಿರುವ ಕಾಲಂನಲ್ಲಿ ಹೌದು ಎನ್ನುವ ಸಂಕೇತ ನಮೂದಿಸಬೇಕು. ರಾಜೇಂದ್ರನ ತಂದೆ ಮಹದೇವ್, ಇವರ ವಯಸ್ಸು 70. ಇವರು ಗುಳಿಗೆಗಳನ್ನು ಸೇವಿಸಲು ನಿರಾಕರಿಸಿರುತ್ತಾರೆ. ಆದ್ದರಿಂದ ಗುಳಿಗೆಗಳನ್ನು ಸೇವಿಸದೇ ಇರುವ ಕಾರಣ ಕಾಲಂನಲ್ಲಿ ಕೋಡ್ 6 ಎಂದು ನಮೂದಿಸಿ. ರಾಜೇಂದ್ರನ ಮಗ ಶಶಿ, ವಯಸ್ಸು 12 ವರ್ಷ. ಅವರು ಶಾಲೆಗೆ ಹೋಗಿರುವ ಕಾರಣ ಮನೆಯಲ್ಲಿರುವುದಿಲ್ಲ. ಆದ್ದರಿಂದ ಕಾಲಂನಲ್ಲಿ ಕೋಡ್ ಎ ಎಂದು ನಮೂದಿಸಿ. ರಾಜೇಂದ್ರನ ಮಗಳು ರೂಪಾ, ಇವಳಿಗೆ 4 ವರ್ಷ. ಇವಳಿಗೆ ವಯಸ್ಸಿನ ಅನುಗುಣವಾಗಿ 1 ಗುಳಿಗೆ ಡಿಇಸಿ, 1 ಗುಳಿಗೆ ಆಲ್ಬೆಂಡಾಜೋಲ್ ನೀಡಬೇಕು. ಇವಳು 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವ ಕಾರಣ ಐವರ್ಮೆಕ್ಟಿನ್ ಗುಳಿಗೆಗಳನ್ನು ನೀಡುವಂತಿಲ್ಲ. ಸೇವಿಸಿದ ದಿನಾಂಕ ಹಾಗೂ ತಮ್ಮ ಸಮ್ಮುಖದಲ್ಲಿಯೇ ಸೇವಿಸಿರುವ ಕಾಲಂನಲ್ಲಿ ಹೌದು ಎನ್ನುವ ಸಂಕೇತ ನಮೂದಿಸಬೇಕು. ರಾಜೇಂದ್ರನ ಮಗ ರಮೇಶ, 1 ವರ್ಷ. ಆದ್ದರಿಂದ ಯಾವುದೇ ಗುಳಿಗೆಗಳನ್ನು ಸೇವಿಸಲು ಅರ್ಹನಾಗಿರುವುದಿಲ್ಲ. ಕಾಲಂನಲ್ಲಿ ಕೋಡ್ ಆಧಾರದ ಮೇಲೆ ವೈ ಎಂದು ನಮೂದಿಸಿ. ನೆನಪಿರಲಿ, ಡಿಇಸಿ, ಆಲ್ಬೆಂಡಾಜೋಲ್ ಹಾಗೂ ಐವರ್ಮೆಕ್ಟಿನ್ ಎಲ್ಲ ತ್ರಿವಳಿ ಗುಳಿಗೆಗಳನ್ನು ಒಂದೇ ಬಾರಿ ತಮ್ಮ ಸಮ್ಮುಖದಲ್ಲಿಯೇ ಸೇವಿಸಬೇಕು. ಗುಳಿಗೆಗಳನ್ನು ನೀಡುವ ಸಮಯದಲ್ಲಿ ರಾಜೇಂದ್ರ ಹಾಗೂ ಅವನ ಮಗ ಗೈರು ಆಗಿರುತ್ತಾರೆ. ಆದ್ದರಿಂದ ಪುನಃ ನೀವು ಆ ಮನೆಗೆ ಭೇಟಿ ನೀಡುವ ಸಂದರ್ಭದಲ್ಲಿ ನಮ್ಮ ಸಮ್ಮುಖದಲ್ಲಿಯೇ ಗುಳಿಗೆಗಳನ್ನು ಅವರು ಸೇವಿಸಬೇಕಾಗಿರುವುದರಿಂದ ಅವರ ಉಪಸ್ಥಿತಿ ಇರುವಂತೆ ಕುಟುಂಬ ಸದಸ್ಯರಿಗೆ ಪ್ರೇರೇಪಿಸುವುದು. ನಾಳೆ ದಿನ ಇಬ್ಬರು ಮನೆಯಲ್ಲಿ ಉಪಸ್ಥಿತರಿದ್ದರೆ ಅವರಿಗೆ ತಮ್ಮ ಸಮ್ಮುಖದಲ್ಲಿ ಗುಳಿಗೆಗಳನ್ನು ನೀಡಿ ಕುಟುಂಬ ನೋಂದಣಿ ಪುಸ್ತಕದಲ್ಲಿ ಈ ರೀತಿ ನಮೂದಿಸಬೇಕು. ರಾಜೇಂದ್ರನಿಗೆ ವಯಸ್ಸಿನ ಅನುಗುಣವಾಗಿ 3 ಗುಳಿಗೆ ಟಿಇಸಿ, 1 ಗುಳಿಗೆ ಆಲ್ಬೆಂಡಾಜೋಲ್ ನೀಡಬೇಕು. ಡೋಸ್ಪೋಲ್ ಆಧಾರದ ಮೇಲೆ 165 ಸೆಂಟಿಮೀಟರ್ ಎತ್ತರವಿರುವುದರಿಂದ 4 ಗುಳಿಗೆ ಐವರ್ಮೆಕ್ಟಿನ್ ನೀಡಬೇಕು. ದಿನಾಂಕವನ್ನು ಹಾಗೂ ತಮ್ಮ ಸಮ್ಮುಖದಲ್ಲಿಯೇ ಸೇವಿಸಿರುವ ಕಾಲಂನಲ್ಲಿ ಹೌದು ಎನ್ನುವ ಸಂಕೇತ ನಮೂದಿಸಬೇಕು. ಇನ್ನು ಶಶಿ, ಇವನ ವಯಸ್ಸಿಗೆ ಅನುಗುಣವಾಗಿ 2 ಗುಳಿಗೆ ಡಿಇಸಿ, 1 ಗುಳಿಗೆ ಆಲ್ಬೆಂಡಾಜೋಲ್ ನೀಡಬೇಕು. ಇವನ ಎತ್ತರ 135 ಸೆಂಟಿಮೀಟರ್ ಇದ್ದು 2 ಗುಳಿಗೆ ಐವರ್ಮೆಕ್ಟಿನ್ ನೀಡಬೇಕು. ಹಾಗೂ ಗುಳಿಗಳನ್ನು ಸೇವಿಸಿದ ದಿನಾಂಕದ ಕಾಲಂನಲ್ಲಿ ದಿನಾಂಕವನ್ನು ಹಾಗೂ ತಮ್ಮ ಸಮ್ಮುಖದಲ್ಲಿಯೇ ಸೇವಿಸಿರುವ ಕಾಲಂನಲ್ಲಿ ಹೌದು ಎನ್ನುವ ಸಂಕೇತ ನಮೂದಿಸಬೇಕು. ಗುಳಿಗೆಗಳನ್ನು ಸೇವಿಸಿದ ನಂತರದಲ್ಲಿ ಅವರಿಗೆ ಪ್ರತಿಕೂಲ ಪರಿಣಾಮದ ಜ್ವರ, ವಾಂತಿ, ತಲೆನೋವು ಇತ್ಯಾದಿ ಲಕ್ಷಣಗಳು ಕಂಡುಬಂದಲ್ಲಿ ವಿವರಣೆಗಳನ್ನು ಪ್ರತಿಕೂಲ ಪರಿಣಾಮಗಳ ಕಾಲಂನಲ್ಲಿ ಕೋಡ್ ಪ್ರಕಾರ ನಮೂದಿಸಿ. ಹಾಗೂ ಅವಶ್ಯಕತೆವಿದ್ದಲ್ಲಿ ಮೇಲ್ವಿಚಾರಕರು, ವೈದ್ಯರು ಮತ್ತು RRT ಮಾಹಿತಿಯನ್ನು ನೀಡಿರಿ. ತಮ್ಮ ಪ್ರದೇಶದ ಭೇಟಿಯ ವೇಳೆಯಲ್ಲಿ ಲಿಂಫೆಡಿಮಾ ಹಾಗೂ ಹೈಡ್ರೋಸಿಲ್ ಪ್ರಕರಣಗಳು ಕಂಡುಬಂದಲ್ಲಿ ಅಂತಹ ಪ್ರಕರಣಗಳ ವಿವರಣೆಯನ್ನು, ಮಾಹಿತಿಯನ್ನು ನೋಂದಣಿ ಪುಸ್ತಕದಲ್ಲಿ ನಮೂದಿಸಿ. ತಮ್ಮ ಪ್ರದೇಶದ ಪ್ರತಿ ಮನೆಯ ಭೇಟಿ ವೇಳೆಯಲ್ಲಿ ಆ ಮನೆಯ ಗೋಡೆ ಮೇಲೆ ಮನೆ ಮಾರ್ಕ್ ಮಾಡುವುದು ಅವಶ್ಯಕವಿದೆ. ಮನೆಯ ಗೋಡೆಯ ಮೇಲಿನ ಮಾರ್ಕನ್ನು ಈ ರೀತಿ ಬರೆಯಬೇಕು. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುವ ದಿಕ್ಕಿಗೆ ಪ್ಲಸ್ ಚಿಹ್ನೆಯೊಂದಿಗೆ ಬಾಣದ ಗುರುತು ಬರೆಯಿರಿ. ಒಂದು ಭಾಗದಲ್ಲಿ ತಂಡದ ಸಂಖ್ಯೆ ಬರೆಯಬೇಕು. 2ನೇ ಭಾಗದಲ್ಲಿ ಮನೆಯ ಸಂಖ್ಯೆ, 3ನೇ ಭಾಗದಲ್ಲಿ ಗುಳಿಗೆಗಳನ್ನು ಸೇವಿಸಿದ ದಿನಾಂಕ ಹಾಗೂ 4ನೇ ಭಾಗದಲ್ಲಿ ಆ ಮನೆಯಲ್ಲಿನ ಅರ್ಹ ವ್ಯಕ್ತಿಗಳ ಗುಳಿಗೆ ಸೇವನೆಯ ಬಗ್ಗೆ ಮಾಹಿತಿಯನ್ನು ಈ ರೀತಿ ಬರೆಯಿರಿ. ರಾಜೇಂದ್ರನ ಕುಟುಂಬದಲ್ಲಿ 6 ಜನರಿದ್ದು ಅವರಲ್ಲಿ 5 ಜನರು ಗುಳಿಗೆಗಳನ್ನು ಸೇವಿಸಲು ಅರ್ಹರಿರುತ್ತಾರೆ. ಒಬ್ಬರು 2 ವರ್ಷದ ಒಳಗಿನ ಮಕ್ಕಳಾಗಿದ್ದು ಇಬ್ಬರೂ ಗುಳಿಗೆಗಳನ್ನು ಸೇವಿಸಿರುತ್ತಾರೆ. ಮೇಲೆ 2, ಕೆಳಗೆ 5 ಎಂದು ಬರೆಯಬೇಕು. ಗಮನಿಸಿ, ಸೊಳ್ಳೆ ಪರದೆಗಳನ್ನು ಉಪಯೋಗಿಸಿರಿ. ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಿ. ಎಂಡಿಎ ಕಾರ್ಯಕ್ರಮದಲ್ಲಿ ಸರ್ಕಾರದಿಂದ ಉಚಿತವಾಗಿ ನೀಡುವ ಆನೆಕಾಲು ರೋಗ ನಿವಾರಣಾ ಗುಳಿಗೆಗಳನ್ನು ಸೇವಿಸಿರಿ. ನೆನಪಿಡಿ, 2 ವರ್ಷದ ಒಳಗಿನ ಮಕ್ಕಳು, ಗರ್ಭಿಣಿ ಮಹಿಳೆಯರು ಹಾಗೂ ಗಂಭೀರ ಸ್ವರೂಪದ ಕಾಯಿಲೆಯಿಂದ ಬಳಲುವ ವ್ಯಕ್ತಿಗಳನ್ನು ಹೊರತುಪಡಿಸಿ ಉಳಿದ ಎಲ್ಲರೂ ಗುಳಿಗೆಗಳನ್ನು ಸೇವಿಸಲೇಬೇಕು. ವಯಸ್ಸು ಮತ್ತು ಎತ್ತರದ ಆಧಾರದ ಮೇಲೆ ಈ ಗುಳಿಗೆಗಳನ್ನು ನೀಡಲಾಗುವುದು. ಖಾಲಿ ಹೊಟ್ಟೆಯಲ್ಲಿ ಗುಳಿಗೆಗಳನ್ನು ಸೇವಿಸಬಾರದು. ಔಷಧ ವಿತರಕರ ಸಮ್ಮುಖದಲ್ಲಿಯೇ ಗುಳಿಗೆಗಳನ್ನು ಸೇವಿಸಬೇಕು. ಗುಳಿಗೆಗಳನ್ನು ಸೇವಿಸಿದ ನಂತರ ದೇಹದಲ್ಲಿರುವ ಮೈಕ್ರೋಫೈಲೇರಿಯಾ ಪರಾವಲಂಬಿ ಜೀವಿಯು ನಾಶವಾಗುವ ಸಂದರ್ಭದಲ್ಲಿ ಕೆಲವರಲ್ಲಿ ತಲೆನೋವು, ಮೈಕೈನೋವು, ವಾಂತಿಯಾಗುವುದು, ಚರ್ಮದ ಮೇಲೆ ತುರಿಕೆ ಹಾಗೂ ಸಣ್ಣ ಗಂಧೆಗಳು ಕಾಣಿಸಬಹುದು. ಭಯಬೇಡ, ಸಾಮಾನ್ಯವಾಗಿ ಈ ಲಕ್ಷಣಗಳು ತಾನಾಗಿಯೇ ಗುಣವಾಗುತ್ತವೆ. ಬನ್ನಿ, ಕೈಜೋಡಿಸಿ ಆನೆಕಾಲು ರೋಗವನ್ನು ಮುಕ್ತಗೊಳಿಸಲು ಸಹಕರಿಸಿ. ಎಲ್ಲರೂ ಸೇರಿ ಆನೆಕಾಲು ರೋಗವನ್ನು ತಡೆಗಟ್ಟೋಣ.